ವಿಶ್ವವಾಣಿ ಟಿವಿ ಸ್ಪೆಷಲ್ ವಾಹಿನಿಗೆ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಸಂಕ್ರಾಂತಿ ವರ್ಷ ಭವಿಷ್ಯ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸತಕ್ಕಂಥ ವ್ಯಕ್ತಿಗಳು ಸಾಕಷ್ಟು ಶೋಫಲಗಳನ್ನು ಅನುಭವಿಸಿದ್ದೀರಾ. ಇಷ್ಟು ದಿನದವರೆಗೂ ಕೂಡ ಶೋಫಲವನ್ನು ಅನುಭವಿಸ್ತಾ ಬರ್ತಾ ಇದ್ದೀರಾ. ಎಲ್ಲ ರೀತಿಯ ಶೋಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗಿದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇದೆ, ಮನೆ ಕಟ್ಟುವಂಥ ಯೋಗ ಬಂದಿದೆ, ಸೈಟ್ ತೆಗೆದುಕೊಳ್ಳುವಂಥ ಯೋಗ ಬಂದಿದೆ. ಎಲ್ಲ ರೀತಿಯ ಅನುಕೂಲಗಳು ಕೂಡ ಈ ಒಂದು ಮಿಥುನ ರಾಶಿಯವರಿಗೆ ಆಗುವಂಥ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಸಮಾಜದಲ್ಲಿ ಗೌರವ ಸಿಗುವಂತಹದ್ದು ಮತ್ತು ಮಾನ ಮನ್ನಣೆ ಸಿಗುವಂತಹದ್ದು ಈ ಮಿಥುನ ರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ಸೌಕರ್ಯಗಳು, ಶಾಂತಿ ಎಲ್ಲವೂ ಸಿಗುವಂಥ ಯೋಗಗಳು ಕೂಡ ಇದೆ. ಆದರೆ ವಿಶೇಷವಾಗಿ ಇವರಿಗೆ ದೇವರ ಒಂದು ಸಹಾಯ ಇರಲಿಲ್ಲ. ತಮ್ಮ ಸ್ವಂತ ಪ್ರಯತ್ನದಿಂದ ಎಲ್ಲವನ್ನು ಕೂಡ ಇವರು ಸಾಧನೆ ಮಾಡಿದ್ದಾರೆ. ಈ ಸಾಧನೆ ಮಾಡೋದಕ್ಕೆ ಒಂದು ಸ್ವಂತ ಪ್ರಯತ್ನ, ಪುರುಷ ಪ್ರಯತ್ನ ಅಂತ ನಾವು ಹೇಳ್ತೀವಿ, ಇನ್ನೊಂದು ದೈವಿ ಇಚ್ಛೆ ಅಂತ ನಾವು ಹೇಳ್ತೀವಿ. ದೇವರ ಅನುಗ್ರಹದಿಂದ ನಮ್ಮ ಪ್ರಯತ್ನದಿಂದ ಎರಡು ಸೇರಿದಾಗ ಎಲ್ಲ ಕೆಲಸ ಕಾರ್ಯಗಳು ಆಗುವಂಥ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಈಗಾಗಲೇ ಈ ಒಂದು ರಾಶಿಯವರಿಗೆ ಗುರುಬಲ ಅನುಕೂಲ ಇಲ್ಲ, ಗುರುವಿನ ಅನುಕೂಲ ಇಲ್ಲ. ಮತ್ತು ಗುರುವಿನ ಅನುಕೂಲ ಇನ್ನೂ ಒಂದು ಮೇ ನಂತರದಲ್ಲಿ ರಾಶಿಗೆ ಗುರು ಬಂದರೂ ಅದರ ನಂತರದಲ್ಲಿ 12 ತಿಂಗಳು ಗುರು ಅನುಗ್ರಹ ಇರೋದಿಲ್ಲ. ಗುರುವಿನ ಅನುಗ್ರಹ ಪ್ರಾಪ್ತ ಆದಾಗ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಬೇಕು. ಮತ್ತು ಇನ್ನು ವಿಶೇಷವಾಗಿ ಒತ್ತಡ, ಮಾನಸಿಕ ಒತ್ತಡ ಇರತಕ್ಕಂಥದ್ದು ಇವರಿಗೆ ಹೆಚ್ಚಿಗೆ ಇರುತ್ತೆ ಅಂತ ಹೇಳಬೇಕು. ಮತ್ತು ಆರ್ಥಿಕ ಸಂಕಷ್ಟ ಸ್ವಲ್ಪ ಮಟ್ಟಿಗೆ ಇದೆ ಅಂತ ಹೇಳಬೇಕು. ಶುಭಫಲಗಳು ಸಾಕಷ್ಟು ಅನುಭವಿಸಿದ್ದಾರೆ. 11ನೇ ಮನೆಯಲ್ಲಿ ಗುರು ಇದ್ದಾಗೆಲ್ಲ ಅನುಭವಿಸಿದ್ದಾರೆ. ಆದರೆ ಈಗ 12ರಲ್ಲಿ ಗುರು ಇರೋದ್ರಿಂದ ಖರ್ಚುಗಳು ಹೆಚ್ಚಾಗ್ತಾ ಇದೆ, ಒತ್ತಡಗಳು ಹೆಚ್ಚಾಗ್ತಾ ಇದೆ, ವ್ಯವಹಾರಗಳಲ್ಲಿ ತೊಂದರೆಗಳು ಬರ್ತಾ ಇದೆ, ನಾನಾ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಗೂಡಾಗ್ತದೆ. ಏಕೆಂದರೆ ಒಳ್ಳೆಯದಾಗತ್ತೆ ಅನ್ನೋಕ್ಕಿಂತ ಮುಖ್ಯವಾಗಿ ಸಾಕಷ್ಟು ಅನುಭವಿಸಿದ್ದಾರೆ ಮುಂಚೆ. ಈಗ ಸಾಮಾನ್ಯವಾಗಿ ಈ ಒಂದು ವರ್ಷದ ಪೂರ್ವಾರ್ಧದಲ್ಲಿ ಉತ್ತರಾರ್ಧದಲ್ಲೂ ಕೂಡ ಈ ವರ್ಷದಲ್ಲಿ ಪೂರ್ತಿಸಲು ಗುರುವಿನ ಅನುಗ್ರಹ ಇರೋದಿಲ್ಲ. ಆದರೂ ಕೂಡ ಸ್ವಂತ ಪ್ರಯತ್ನದಿಂದ ತಾವು ಅನುಕೂಲವನ್ನು ಮಾಡ್ಕೋಬೋದು ಅಂತ ಹೇಳ್ಬೋದು. ಇನ್ನೊಂದು, ಈ ಒಂದು ರಾಶಿಗೆ ದಶಮಾಧಿಪತಿ ಗುರು, ಸಪ್ತಮಾಧಿಪತಿ ಗುರು ಆಗ್ತಾನೆ. ಹಾಗಾಗಿ ಏನೇ ಅಂದರೂ ಕೂಡ ಗುರು ಕೈ ಬಿಡಲ್ಲ, ದೇವ್ರ ಕೈ ಬಿಡಲ್ಲ ಅಂತ ಹೇಳಬೇಕು. ಯಾಕೆಂದರೆ ದಶಮಾಧಿಪತಿ ಕರ್ಮಸ್ಥಾನಾಧಿಪತಿ ಆಗ್ತಾನೆ, ಸಪ್ತಮಾಧಿಪತಿ ಕಳತ್ರ ಸ್ಥಾನಾಧಿಪತಿ ಆಗ್ತಾನೆ, ಸುಖಾಧಿಪತಿ ರಾಶ್ಯಾಧಿಪತಿ ಆಗ್ತಾನೆ. ಹಾಗಾಗಿ ಇದು ಒಂದು ಒಳ್ಳೆಯ ಒಂದು ಯೋಗದ ಫಲದ ಒಂದು ರಾಶಿ ಅಂತ ಹೇಳಬೇಕು. ಈ ರಾಶಿಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಇದ್ದರೂ ಕೂಡ ಮಾನಸಿಕ ಚಿಂತೆ, ಕ್ಲೇಶ, ಅಸಮಾಧಾನ, ಬಂಧು ವಿರೋಧ, ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರಗಳು ಇವೆಲ್ಲವೂ ಕೂಡ ಇವರಿಗೆ ಬರುವಂಥ ಸಾಧ್ಯತೆಗಳಿದೆ. ಅದು ಬರದೇ ಇದ್ದಂಗೆ ಮಾಡೋದು ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಯೋಚನೆಯನ್ನು ಮಾಡಬೇಕು, ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಬೇಕು, ಮುಂದಿನ ಆಗು ಹೋಗುಗಳನ್ನು ಚಿಂತನೆಯನ್ನು ಮಾಡಬೇಕು. ಭಗವಂತ ನಮಗೆ ಬುದ್ಧಿ ಕೊಟ್ಟಿದ್ದಾನೆ, ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಸರಿತಪ್ಪುಗಳನ್ನು ಚಿಂತನೆ ಮಾಡಿ, ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ತಾವು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಯೋದ್ರಿಂದ ತಮಗೆ ಒಳ್ಳೆಯದಾಗತ್ತೆ ಅಂತ ಹೇಳೋಕ್ಕೆ ಭಾಳ ಸಂತೋಷ ಆಗುತ್ತೆ. ಮತ್ತು ದ್ವಿತೀಯ ಸ್ಥಾನ ಅಂತ ನಾವು ಹೇಳ್ತೀವಿ. ದ್ವಿತೀಯ ಸ್ಥಾನಾಧಿಪತಿಯಾಗಿರ್ತಕ್ಕಂಥವ್ರು ಒಳ್ಳೇದು ಮಾಡಬೇಕು ನಮಗೆ, ಅಂದರೆ ಧನಸ್ಥಾನಾಧಿಪತಿ ಒಳ್ಳೇದು ಮಾಡಬೇಕು. ಆ ಧನಸ್ಥಾನಾಧಿಪತಿಯು ಕೂಡ ನೀವು ಆರ್ಥಿಕ ಸ್ವಲ್ಪ ಮಟ್ಟಿಗೆ ಸಂಕಷ್ಟ ಇದೆ, ಸಮಸ್ಯೆ ಇದೆ, ಖರ್ಚುಗಳು ನಿಲ್ತಾ ಇಲ್ಲ, ಸಿಕ್ಕಾಪಟ್ಟೆ ಖರ್ಚು ಬರ್ತಾ ಇದೆ. ಆ ಖರ್ಚುಗಳನ್ನು ಹೇಗೆ ತಡೆಯುವುದು ಅಂತ ಅರ್ಥ ಆಗ್ತಾ ಇಲ್ಲ. ಅಷ್ಟು ನಿಮಗೆ ಖರ್ಚಿನ ಒತ್ತಡ ಒಂದು ಮಿಥುನ ರಾಶಿಯವರಿಗಿದೆ. ಸಾಲ ಮಾಡುವಂಥ ಯೋಗವೂ ಕೂಡ ಇದೆ. ಸ್ವಲ್ಪ ಮಟ್ಟಿಗೆ ಸಾಲ ಮಾಡುವಂಥ ಯೋಗ ಇರೋದರಿಂದ ತಾವು ಸಾಲ ಮಾಡುವಾಗ ಹಿತಮಿತವಾಗಿ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡುವಂಥದ್ದು. ಮತ್ತು ಯಾವುದೇ ಒಂದು ವ್ಯವಹಾರಗಳಿಗೆ ಕೈ ಹಾಕದೆ, ಹೊಸ ವ್ಯವಹಾರಕ್ಕೆ ಕೈ ಹಾಕದೆ ಸ್ವಲ್ಪ ಇರೋದನ್ನೇ ಮುಂದುವರಿಸ್ಕೊಂಡು ಹೋಗೋದು ಬಹಳ ಒಳ್ಳೆಯದು. ಮತ್ತು ಮಿಥುನ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಯಾರಿಗಾರು ಸ್ಯೂರಿಟಿ ಹಾಕೋದು, ಇಲ್ಲ ಗ್ಯಾರಂಟಿ ಕೊಡೋದು, ಆಸ್ತಿ ಪತ್ರ ಕೊಡೋದು, ಒಡವೆಗಳನ್ನು ಕೊಟ್ಬಿಡೋದು, ಈ ಥರ ಮಾಡಿದ್ರೆ ತಮ್ಮ ಯೋಗ ಚೆನ್ನಾಗಿ ಇಲ್ಲದೆ ಹೋದ್ರಿಂದ ತಮಗೆ ತೊಂದರೆ ಆಗ್ಬೋದು. ಆಮೇಲೆ ನಾವು ಅವರು ಹಾಗೆ ಮಾಡಿದ್ದಾರೆ, ಇವ್ರು ಹೀಗೆ ಮಾಡಿದ್ರು ಅಂತ ನಾವು ಹೇಳಬಾರ್ದು. ಯಾಕೆಂದರೆ ನಮ್ಮ ಸಮಯ ಚೆನ್ನಾಗಿದ್ದು ನಾವು ಅದು ಯಾರು ಏನೂ ಮಾಡೋದಿಲ್ಲ. ನಮ್ಮ ಸಮಯ ಚೆನ್ನಾಗಿಲ್ಲದೆ ಇರೋದ್ರಿಂದ ನಮಗೆ ಸಾಕಷ್ಟು ಸಮಸ್ಯೆ ಬರುತ್ತೆ ಅಂತ ನಾವು ಯೋಚನೆ ಮಾಡಬೇಕು. ನಮ್ಮ ತಪ್ಪಿದ್ದು ನಾವೇ ಒಪ್ಕೋಬೇಕಾಗತ್ತೆ. ನಮ್ಮ ಸಮಯ ಚೆನ್ನಾಗಿಲ್ಲ, ನಮಗೆ ಕಷ್ಟ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಜಾಗ್ರತೆ. ಹಾಗೆ ಜಾಗ್ರತೆ ಅಂದರೆ ತಾವು ಹುಷಾರಾಗಿದ್ದು ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಆಸ್ತಿ ವಿಚಾರದಲ್ಲೂ ಕೂಡ ಪಿತ್ರಾರ್ಜಿತ ಆಸ್ತಿಯಲ್ಲಂಥ ಸಮಸ್ಯೆಗಳೇನೂ ಇಲ್ಲ, ಅದು ಸರಿ ಹೋಗುವಂಥ ಸಾಧ್ಯತೆ ಇದೆ. ಇದ್ದರೂ ಕೂಡ ಈ ವರ್ಷದ ಉತ್ತರಾರ್ಧದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಅದು ಕೂತ್ಕೊಂಡು ಬಗೆಹರಿಸ್ಕೊಂಡು ಹೋಗುವಂಥ ಸಮಸ್ಯೆ ಇದೆ. ಇನ್ನು ಕಾರು, ಮನೆ, ಫ್ಲಾಟು ಇದೆಲ್ಲ ತೆಗೆದುಕೊಳ್ಳುವಂಥ ಯೋಗ ಈ ವರ್ಷದಲ್ಲಿ ನಿಮಗೆ ಅಷ್ಟು ಅನುಕೂಲ ಇಲ್ಲ. ಬೇಕು ಅಂದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಯಾಕೆಂದರೆ ಸುಖಾಧಿಪತಿಯಾಗಿರ್ತಕ್ಕಂತಹ
ಬುಧಕ್ಕೆ ಸುಖಾಧಿಪತಿ ನಾಲ್ಕನೇ ಮನೆ ಅಧಿಪತಿ ಆಗ್ತಾನೆ. ಆದರೆ ಗುರುವಿನ ಅನುಗ್ರಹ ಇಲ್ಲದೆ ಇರೋದ್ರಿಂದ ಏನಾಗ್ತದೆ, ನಮಗೆ ಆ ಒಂದು ದೈವಾನುಗ್ರಹ ಇಲ್ಲದೆ ಇದ್ದಾಗ ನಾವು ಯಾವ ಕೆಲಸ ಮಾಡಿದ್ರೂ ಕೂಡ ನಮಗೆ ಸಮಾಧಾನ ಇರೋದಿಲ್ಲ. ಮತ್ತು ಪ್ರಾಜ್ಞರು ಪೂರ್ವಜರು ಕೂಡ ನಮಗೆ ಹೇಳ್ತಾರೆ, ಗುರು ಬಲ ಇಲ್ಲದೆ ಇದ್ದಾಗ ಯಾವುದೇ ಶುಭ ಕಾರ್ಯವನ್ನು ಮಾಡಬಾರ್ದು ಅಂಥೇಳಿ. ಹಾಗೆ ವಿವಾಹ ಈ ವರ್ಷದಲ್ಲಿ ಸ್ವಲ್ಪ ಅಡಚಣೆ ಇರ್ಬೋದು. ಮನೆ, ಪ್ಲಾಟು, ಕಾರು ಏನೇ ಒಂದು ನೀವು ಖರೀದಿ ಮಾಡುವಾಗ ಸ್ವಲ್ಪ ಅಡಚಣೆ ಇರ್ಬೋದು. ಗುರುಬಲ ಇರೋದಿಲ್ಲ. ಆದರೆ ಗುರುಬಲ ಇಲ್ಲದೇ ಇದ್ದರೂ ಕೂಡ ಗುರು ಜಾತಕದಲ್ಲಿ ಚೆನ್ನಾಗಿದ್ದರೆ, ದಶಾಭುಕ್ತಿ ಚೆನ್ನಾಗಿದ್ದರೆ ಆ ಗುರುವಿನ ದೋಷ ಎಲ್ಲ ಹೊರಟು ಹೋಗಿ ನಿಮಗೆ ಸುಖ ಶಾಂತಿನೂ ಕೂಡ ದೊರಕತ್ತೆ. ಒಂದು ವೇಳೆ ನಿಮಗೆ ಸಮಸ್ಯೆ ಇದ್ದರೆ ನೀವು ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಜಾತಕದಲ್ಲಿ ಸಮಸ್ಯೆ ಇಲ್ಲ ಅಂತ ನೀವು ಸಮಸ್ಯೆಗಳು ನಿಮಗೆ 50% ಅರ್ಧದಷ್ಟು ಕಡಿಮೆ ಆಗುತ್ತೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ಮಕ್ಕಳ ವಿದ್ಯಾಭ್ಯಾಸ ಚಿಂತನೆ ಮಾಡಿದ್ರೆ ಮಕ್ಕಳ ವಿದ್ಯಾಭ್ಯಾಸ ಸ್ವಲ್ಪ ಡೋಲಾಯಮಾನ ಪರಿಸ್ಥಿತಿ ಬಂದುಬಿಡ್ತದೆ. ಯಾಕೆಂದರೆ ಪಂಚಮಾಧಿಪತಿ ಯಾರಾಗ್ತಾರೆ? ಶುಕ್ರ ಆಗ್ತಾನೆ. ಪಂಚಮಾಧಿಪತಿ ಶುಕ್ರನ ಮನೆ ಯಾವುದು? ತುಲಾ ಬರುತ್ತೆ. ತುಲಾಕ್ಕೆ ಯಾರು ಹುಚ್ಚಾಗ್ತಾರೆ? ತುಲಾಕ್ಕೆ ಶನಿ ಹುಚ್ಚಾಗ್ತಾನೆ. ರಾಶಾಧಿಪತಿ ಶುಕ್ರ ಆಗ್ತಾನೆ. ಅದರಿಂದ ಏನಾಗುತ್ತೆ, ತುಲಾರಾಶಿ ಸ್ಟೇಬಲ್ ಆಗಿರೋದಿಲ್ಲ. ತಗಡಿ ಥರ ಒಂದು ರೀತಿಯ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಭಾಳ ಜಾಗ್ರತೆ ವಹಿಸಬೇಕು, ಭಾಳ ಹುಷಾರಾಗಿ ಮಾಡಬೇಕು, ವಿದ್ಯಾಭ್ಯಾಸ ಚೆನ್ನಾಗಿ ಇಟ್ಕೋಬೇಕು ಅನ್ನೋಂಥದ್ದು. ಮಕ್ಕಳು ಒಳ್ಳೆ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಶ್ರೀಮಂತರಾಗಿ, ಗುಣವಂತರಾಗಿ ನಾಳೆ ಒಳ್ಳೆಯ ಒಂದು ಚಾರಿತ್ರವನ್ನು ಸಮಾಜದಲ್ಲಿ ಹೊಂದಿದ್ರೆ ಅದರಂಥ ಖುಷಿ ಪಡ್ತಕ್ಕಂಥದ್ದು ತಂದೆ ತಾಯಿಗಿಂತ ಇನ್ಯಾರೂ ಇಲ್ಲ. ಹಾಗಾಗಿ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಬೇಕು. IAS IPS ಮಾಡುವಂಥ ಯೋಗ ಕೂಡ ನಮಗಿದೆ. ಅಂಥ ಒಂದು ಹುದ್ದೆಯಲ್ಲಿ ಕುಳಿತುಕೊಂಡು ಸಮಾಜ ಸೇವೆಯನ್ನು, ತಾವು ದೇಶ ಸೇವೆಯನ್ನು, ಸಮಾಜ ಸೇವೆಯನ್ನು ಕೂಡ ಮಾಡ್ಬೋದು. ಅಂಥ ಯೋಗ ಇದ್ದದ್ದನ್ನು ಕಳೆದುಕೋಬಾರದು. ಅದಕ್ಕೆ ಪ್ರಯತ್ನ ಬಹಳ ಮುಖ್ಯ. ಹೀಗಾಗಿ ವಿದ್ಯೆಯನ್ನು ನಾವು ಗಳಿಸಿದಷ್ಟು ಕೂಡ ಅದು ಬೆಳ್ಕೊಂಡು ಹೋಗ್ತಾ ಇರ್ತದೆ. ಅದು ಹಾಗಾಗಿ ವಿದ್ಯಾರ್ಜನೆ ಮಕ್ಕಳಿಗೆ ಚೆನ್ನಾಗಿ ಮಾಡಿಸ್ಬೇಕು. ಮಕ್ಕಳು ಹೊರದೇಶ ಪ್ರಯಾಣ ಮಾಡುವಂಥ ಯೋಗ ಇದೆ. ಜಾಸ್ತಿ ಓದುವವರಾಗಿದ್ದರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ, ವ್ಯಾಸಂಗಕ್ಕಾಗಿ ನಾವು ಹೊರದೇಶಕ್ಕೂ ಕೂಡ ಕಳಿಸುವಂಥದ್ದು, ಹೋಗುವಂಥ ಯೋಗವೂ ಕೂಡ ಇದೆ. ಅದಕ್ಕೂ ಕೂಡ ಅವಕಾಶ ಇದೆ. ಅದು ತಮಗೆ ಅವಕಾಶ ಇದ್ದರೆ, ಇಷ್ಟ ಇದ್ದರೆ ಅದನ್ನು ಕೂಡ ತಾವು ಫಾಲೋಅಪ್ ಮಾಡ್ಬೋದು. ಇನ್ನು ಆರೋಗ್ಯ ವಿಚಾರ ಬಂದಾಗ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ. ನರಗಳ ವೀಕ್ನೆಸ್ ಇರುತ್ತೆ, ಬೆನ್ನು ನೋವು, ಸೊಂಟ ನೋವು, ಕತ್ತು ನೋವು ಇರ್ತದೆ. ರಕ್ತಹೀನತೆಯೂ ಕೂಡ ಆಗುವಂಥ ಸಾಧ್ಯತೆಗಳಿರೋದ್ರಿಂದ ಆರೋಗ್ಯದ ಬಗ್ಗೆ ಬಹಳ ಗಮನವಹಿಸಬೇಕು. ನಿಮ್ಮ ಆರೋಗ್ಯ ನೀವು ಹೇಗೆ ಕಾತ್ಕೋಬೇಕು, ನಮ್ಮ ಆರೋಗ್ಯ ಹೇಗಿರಬೇಕು ಅನ್ನೋಂಥ ನೀವೇ ನಿರ್ಧಾರ ಮಾಡಬೇಕಾಗ್ತದೆ. ಅದನ್ನು ನೀವು ಕೇರ್ಲೆಸ್ ಮಾಡಿದ್ರೆ ನಾಳೆ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಹಾನಿ ಆಗ್ಬೋದು. ಹಾಗಾಗಿ ಜಾಗ್ರತೆ ವಹಿಸೋದು ಬಹಳ ಮುಖ್ಯ. ದಾಂಪತ್ಯದಲ್ಲಿ ಸ್ವಲ್ಪವರಿಗೆ ವಿರಸ ಅಸಮಾಧಾನ ಇರುತ್ತೆ, ಸಣ್ಣ ಪುಟ್ಟದಿದೆ, ದೊಡ್ಡದಾಗಿಲ್ಲ. ಕೋರ್ಟು ಕಚೇರಿ ಹೋಗುವಂಥ ಸಾಧ್ಯತೆ ಇರಲ್ಲ. ಇದ್ದರೆ ಅದನ್ನು ತಾವು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋದು ಬಹಳ ಮುಖ್ಯವಾದ ವಿಚಾರ. ಬಿಸ್ನೆಸ್ ಪಾರ್ಟ್ನರ್ ಆಗಿ ಕೆಲಸ ಮಾಡೋಕ್ಕೆ ಹೋಗಬೇಡಿ, ಅದರಿಂದ ನಿಮಗೆ ನಷ್ಟ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಅದು ದಯವಿಟ್ಟು ಆ ಥರ ಮಾಡೋದಿದ್ದರೆ ಜಾತಕ ಇಬ್ಬರದ್ದು ಪರಿಶೀಲನೆ ಮಾಡಿಕೊಂಡು ತಮ್ಮ ಜಾತಕ ಎಲ್ಲ ಸರಿ ಇದೆ ಅಂತಂದರೆ ಅವ ದಶಾಭುಕ್ತಿ ಚೆನ್ನಾಗಿದ್ದು ನಿಮಗೆ ಯೋಗಗಳೆಲ್ಲ ಚೆನ್ನಾಗಿದ್ದರೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಕೆಲಸ ಮಾಡ್ಬೋದು. ಇಲ್ಲಾಂದರೆ ಬಿಸ್ನೆಸ್ ಪಾರ್ಟ್ನರ್ ಕೆಲಸ ನಿಮಗೆ ಈಗ ಸದ್ಯಕ್ಕೆ ಚೆನ್ನಾಗಿಲ್ಲ ಅಂತ ನಾವು ಈ ವರ್ಷದಲ್ಲಿ ಅಂತ ನಿಮ್ಮ ಮಿಥುನ ರಾಶಿಯವರಿಗೆ ಹೇಳಬೇಕಾಗಿದೆ. ಆಮೇಲೆ ನಿಮಗೆ ಇನ್ನು ವಿಶೇಷವಾಗಿ ಹೇಳಬೇಕಂತಂದರೆ ನಮ್ಮ ಪಿತೃಗಳು ಅಂದರೆ ತಂದೆ ತಾಯಿಗಳು ಸೇವೆಯನ್ನು ನೀವು ಮಾಡಬೇಕು. ತಂದೆ ತಾಯಿಯ ಸೇವೆ ಮಾಡೋದ್ರಿಂದ ಗುರುವಿನ ಅನುಗ್ರಹ ಆಗ್ತದೆ. ಗುರುವಿನ ಪೂರ್ಣ ಅನುಗ್ರಹ ಪ್ರಾಪ್ತರಾಗೋದಕ್ಕೆ ನೀವೇನು ಮಾಡಬೇಕು, ತಂದೆ ತಾಯಿಯ ಆರಾಧನೆಯನ್ನು ಮಾಡಬೇಕು. ಆರಾಧನೆ ಅವರ ಆಶೀರ್ವಾದವನ್ನು ಪಡಿಬೇಕು. ನೀವು ಯಾವುದೇ ಶುಭ ಕಾರ್ಯ ಇರಲಿ, ಯಾವುದೇ ಕೆಲಸ ಇರಲಿ, ಕಾರ್ಯ ಇರಲಿ, ಅವರಲ್ಲಿ ಹೇಳಿ ಅವರ ಆಶೀರ್ವಾದವನ್ನು ಪಡೆದು ಅವ್ರು ಆಯಿತು ಮಗನೇ ಒಳ್ಳೆಯದಾಗತ್ತೆ, ಹೋಗಿ ಬನ್ನಿ ಅಂತ ಇಷ್ಟು ಹೇಳಿದ್ರೆ ಸಾಕು, ಎಲ್ಲ ರೀತಿಯಲ್ಲಿ ಮಕ್ಕಳಿಗೆ ಒಳ್ಳೆಯದಾಗ್ತದೆ. ಹಾಗಾಗಿ ತಂದೆ ತಾಯಿ ಆಶೀರ್ವಾದ ಬಹಳ ಮುಖ್ಯ. ಅವ್ರಿಗೆ ಆರೋಗ್ಯದಲ್ಲಿ ತೊಂದರೆ ಆಗುವ ಸಾಧ್ಯತೆ ಇದೆ. ಗಂಟು ನೋವು, ಸೊಂಟ ನೋವು, ಕತ್ತು ನೋವು, ತಲೆನೋವು ಈ ರೀತಿ ತೊಂದರೆ ಆಗುವ ಸಾಧ್ಯತೆ ಇದೆ. ಅಂಥದ್ದನ್ನು ಭಾಳ ಜಾಗ್ರತೆ ವಹಿಸಬೇಕು. ಮತ್ತು ಈಗ ಅವರಿಗೆ ಸ್ಕಿನ್ ಇನ್ಫೆಕ್ಷನ್ ಅಂದರೆ ಚರ್ಮಕ್ಕೆ ವ್ಯಾಧಿ ಸಂಬಂಧಪಟ್ಟಂಥ ಚರ್ಮ ರೋಗ, ವ್ಯಾಧಿಗೆ ಸಂಬಂಧಪಟ್ಟಂಥ ಚರ್ಮಕ್ಕೆ ಸಂಬಂಧಪಟ್ಟಂಥ ಚರ್ಮ ವ್ಯಾಧಿ, ಸ್ಕಿನ್ ಇನ್ಫೆಕ್ಷನ್ ಆಗುವಂಥ ಸಂದರ್ಭ ಕೂಡ ಇದೆ. ಅವರು ಕೂಡ ಅದಕ್ಕೆ ಜಾಗ್ರತೆ ತಂದೆ ತಾಯಿಗಳು ಮಕ್ಕಳು ಎಲ್ಲ ವಹಿಸ್ಕೋಬೇಕಾಗತ್ತೆ. ಕೆಲಸದ ಉದ್ಯೋಗ ಬಂದ ಕೆಲಸದಲ್ಲಿ ಸ್ವಲ್ಪ ಅಡಚಣೆ ಇದೆ. ಕೆಲಸ ನೀವು ಎಷ್ಟೇ ಮಾಡಿದ್ರೂ ಕೂಡ ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಸರಿಯಾಗಿ ನಿಮಗೆ ಹಣಕಾಸು ಒದಗಿ ಬರ್ತಾ ಇಲ್ಲ. ನೀವು ಮಾಡಿರೋ ಕೆಲಸದಲ್ಲಿ ಅದಕ್ಕೆ ತಕ್ಕನಾದ ರೀತಿಯಲ್ಲಿ ನಿಮಗೆ ಅನುಕೂಲ ಆಗ್ತಾ ಇಲ್ಲ. ಅದಕ್ಕೆ ತಕ್ಕನಾದ ರೀತಿಯಲ್ಲಿ ನಿಮ್ಮ ಆಫೀಸ್ ಇರಲಿ, ಬಿಸ್ನೆಸ್ ಇರಲಿ ಯಾವುದೇ ಸ್ಪಂದಿಸ್ತಾ ಇಲ್ಲ. ಅದರಿಂದ ನಿಮಗೆ ಅಲ್ಲಿಂದಲ್ಲಿಗೆ ಆಗ್ತಾ ಇದೆ, ದುಡ್ಡು ಒಳಿತಾ ಇಲ್ಲ ಅನ್ನುವಂಥದ್ದಿದೆ. ಆದರೂ ಕೂಡ ನೀವು ಪ್ರಯತ್ನ ಪಡ್ತಾ ಇರಿ. ಈ ಸಮಯದಲ್ಲಿ ಇಲ್ಲ, ಇನ್ನೊಂದು ಸಮಯದಲ್ಲಿ ಇರ್ತದೆ. ಕೆಲಸ ಬಿಡಬಾರ್ದು, ಕೆಲಸ ನೇರವಾಗಿ ಹೋಗಲಿ. ಸ್ಥಾನ ಬದಲಾವಣೆ ಮಾಡೋದು, ಕೆಲಸ ಬದಲಾವಣೆ ಮಾಡೋದು, ಮನೆ ಬದಲಾವಣೆ ಮಾಡೋದು ಅವಶ್ಯಕತೆ ಇದ್ದರೆ ಮಾಡಿ, ಅನವಶ್ಯಕ ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮತ್ತು ತಪ್ಪಿದ್ರೆ ಮತ್ತೆ ಸಿಗೋದು ಕಷ್ಟ ಆಗುತ್ತೆ. ಹಾಗಾಗಿ ಭಾಳ ಜಾಗ್ರತೆ ವಹಿಸೋದು ಭಾಳ ಮುಖ್ಯ. ಹೀಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅಧ್ಯಾಪಕರಿಗೆ ಒಳ್ಳೆಯ ಯೋಗ ಇದೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಯೋಗ ಇದೆ, ನ್ಯಾಯವಾದಿಗಳಿಗೆ ಒಳ್ಳೆಯ ಯೋಗ ಇದೆ, ವೈದ್ಯರಿಗೆ ಒಳ್ಳೆಯ ಯೋಗ ಇದೆ ಅಂತ ಹೇಳಬೇಕು. ಸಿನಿಮಾ ಇಂಡಸ್ಟ್ರಿಯಲ್ಲಿರೋರಿಗೆ ಸ್ವಲ್ಪ ಮಟ್ಟಿಗೆ, ಈ ಮೀಡಿಯಾದಲ್ಲಿರೋರಿಗೆ ಸ್ವಲ್ಪ ಹಿನ್ನಡೆ ಇದೆ ಅಂತ ಹೇಳಬೇಕು. ರಾಜಕೀಯ ವರ್ಗದಲ್ಲಿ ಇರೋರಿಗೆ ಸ್ವಲ್ಪ ಹಿನ್ನಡೆ ಇದೆ ಅಂತ ನಾವು ಹೇಳಬೇಕಾಗಿದೆ. ಕೃಷಿಕರಿಗೆ ಸ್ವಲ್ಪ ಮಟ್ಟಿಗೆ ಆದಾಯದಲ್ಲಿ ವ್ಯತ್ಯಾಸ ಆಗ್ತದೆ. ಕೃಷಿಕರಿಗೆ ಸ್ವಲ್ಪ ಕೃಷಿ ಮಾಡುವಂಥ ವ್ಯಕ್ತಿಗಳಿಗೆ ಅವರಿಗೆ ಮಳೆ ಬೆಳೆ ಸರಿ ಆದರೂ ಕೂಡ ಸಮಯಕ್ಕೆ ಸರಿಯಾಗಿ ಆಗದೆ, ಬೆಳೆ ಬರುವಾಗ ಮಳೆ ಬರೋದು, ಮಳೆ ಬರುವಾಗ ಬೆಳೆ ಕೊಯ್ಯೋದು, ಹೀಗೆ ಒಂದೊಂದು ಕಾಲಕ್ಕೆ ತಕ್ಕನಾದ ರೀತಿಯಲ್ಲಿ ಋತುಚರ್ಯ ಅಂತ ನಾವು ಹೇಳ್ತೀವಿ. ಆ ಋತುಚರ್ಯೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಅಂದರೆ ಕೆಲವೊಂದಷ್ಟು ಬೆಳೆಗಳು ಹಾನಿಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಅವರು ಕೂಡ ಭಾಳ ಜಾಗ್ರತೆ ವಹಿಸಬೇಕು. ವಾತಾವರಣ ಹವಾಮಾನವನ್ನು ನೋಡಿ
ನೋಡಿ ಅವರು ಬೆಳೆ ಕೊಯ್ಯೋದಾಗಲಿ ಕಟಾವು ಮಾಡೋದಾಗಲಿ ಮಾಡ್ಕೊಳ್ಳೋದ್ರಿಂದನೂ ಕೂಡ ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಇನ್ನು ರೈತರ ನಮ್ಮ ದೇಶದ ಪ್ರಪಂಚದ ಬೆನ್ನೆಲುಗು. ಅದಕ್ಕೆ ಮನುಷ್ಯನಿಗೆ ಆಹಾರ ಇಲ್ಲದೆ ಮನುಷ್ಯ ಬದುಕಲಿಕ್ಕೆ ಆಗಲ್ಲ. ಹಾಗಾಗಿ ಆಹಾರ ವಿಶೇಷವಾಗಿರ್ತಕ್ಕಂಥ ಅದನ್ನು ಉತ್ಪಾದನೆ ಮಾಡ್ತಕ್ಕಂಥ ರೈತರು ಭಾಳ ಅವರಿಗೆ ಒಳ್ಳೆಯದಾಗಬೇಕು, ಯಶಸ್ಸಾಗಬೇಕು. ಅವರಿಗೆ ಭುವನೇಶ್ವರಿ ಅಂದರೆ ಭೂತಾಯಿ ಅವರಿಗೆ ಅನುಗ್ರಹವನ್ನು ಮಾಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ರೈತರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಸಂಕಷ್ಟ ಇದೆ. ಆಸ್ತಿ ನಾಶ, ಬೆಳೆ ನಾಶ ಇವೆಲ್ಲ ಭಾಳ ಜಾಗ್ರತೆ ವಹಿಸಬೇಕು. ಕೆಲವೊಂದಷ್ಟು ಆಸ್ತಿ ಕಳೆದುಕೊಳ್ಳುವಂಥ ಯೋಗ, ಬೆಳೆಯನ್ನು ಹಾಳು ಮಾಡಿಕೊಳ್ಳುವಂಥ ಯೋಗವೂ ಕೂಡ ಇರ್ತದೆ. ರೈತರು ಜಾಗ್ರತೆ ವಹಿಸಿಕೊಂಡು ಪ್ರತಿಯೊಂದು ಕೂಡ ಕುಲಂಕುಷವಾಗಿ ತಿಳ್ಕೊಂಡು ಬೆಳೆ ಕೊಯ್ಯುವಾಗಲಿ ಮತ್ತು ಜಮೀನು ಸಂಬಂಧಪಟ್ಟಂಥ ವಿಚಾರವನ್ನು ಕಾಗದಪತ್ರಗಳನ್ನು ತೆಗೆದುಕೊಳ್ಳುವಾಗ ಕೊಡುವಾಗ ಎಲ್ಲ ಸ್ವಲ್ಪ ಹುಷಾರಾಗಿರೋದ್ರಿಂದ ಅವರಿಗೆ ಬರ್ತಕ್ಕಂಥ ಸಮಸ್ಯೆಗಳು, ಕಾನೂನು ತೊಂದರೆಗಳು ಪರಿಹಾರ ಆಗ್ತದೆ, ಆರೋಗ್ಯ ತೊಂದರೆಗಳು ಪರಿಹಾರ ಆಗ್ತದೆ, ಆರ್ಥಿಕ ಸಂಕಷ್ಟಗಳಿಂದ ಅವರು ಪಾರಾಗ್ಬೋದು. ಹೀಗೆ ಈ ರೀತಿಯಾಗಿ ಅವರು ಜಾಗ್ರತೆಯನ್ನು ವಹಿಸೋದ್ರಿಂದ ಎಲ್ಲ ಕ್ಷೇತ್ರದಲ್ಲಿರೋರು ಜಾಗ್ರತೆ ವಹಿಸೋದು ಭಾಳ ಮುಖ್ಯ. ಜಾಗ್ರತೆಯಿಂದ ಇರೋದ್ರಿಂದ ಕಷ್ಟಗಳು ಎಷ್ಟೋ ಪರಿಹಾರ ಆಗ್ತದೆ. ಒಂದು ವೇಳೆ ಮಿಥುನ ರಾಶಿ ಜನಿಸ್ತಕ್ಕಂಥ ವ್ಯಕ್ತಿಗಳು ಕಷ್ಟದಲ್ಲಿ, ಕಾರ್ಪಣ್ಯದಲ್ಲಿ, ತೊಂದರೆಯಲ್ಲಿ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪರಿಹಾರ ಮಾಡಿಕೊಂಡ್ರೆ ಸಾಕು. ಹತ್ತಿರಲಿರ್ತಕ್ಕಂತಹ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ 9 ವಾರ ತುಳಸಿ ಅರ್ಚನೆಯನ್ನು ಮಾಡೋದ್ರಿಂದ ಸರ್ವ ಕಷ್ಟಗಳು ಪರಿಹಾರ ಹೊಂದಿ ಸುಖ, ಸಮೃದ್ಧಿ, ಶಾಂತಿ, ವಸ್ತುವಾಹನ, ಧನಕನಕಾದ ಐಶ್ವರ್ಯಗಳು ಅವ್ರ ಮನೆಯಲ್ಲಿ ಮನದಲ್ಲಿ ನೆಲೆಸುತ್ತೆ. ಶುಭವಾಗಲಿ.